ನೋಡಿ, ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಆಗಿದೆ. ಬೀದಿಯಲ್ಲೆಲ್ಲ ಮಾತಾಡ್ತಾರೆ, ಮಂತ್ರಿಗಳೆಲ್ಲ ಯಾವನ್ರಿ ಡಿ ಕೆ ಶಿವಕುಮಾರ್ ಆಸ್ತಿ ಕೇಳಿದ್ದೀರಾ ನಾವು ಅಂತ ರಾಜ್ಯದ ಅಧ್ಯಕ್ಷರಿಗೆ ಆವಾಜ್ ಆಗ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷರಿಗೆ ರಾಜಣ್ಣ ಆವಾಜ್ ಆಗ್ತಾ ಇದ್ದಾರೆ. ಪರಮೇಶ್ವರ್ ನಾವು ನಮ್ಮೂಟ ಅದೇನು ಹೇಳ್ತಾರ, ಅದೇನೋ ಪಾರ್ಟಿ ಇದು ಎಣ್ಣೆ ನಂದು ಊಟ ನಂದು ಅಂತ ಹೇಳಿ ನಡೀತಾ ಇದೆಯಲ್ಲ, ಅದಕ್ಕೆ ನೀವ್ಯಾರು ಕೇಳಕ್ಕೆ ಅಂತೇಳಿ ದಲಿತರ ಕಾರ್ಡನ್ನು ಉಪಯೋಗ ಮಾಡಿದ್ದಾರೆ. ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಇವತ್ತು ಸಿದ್ದರಾಮಯ್ಯನವರು 2.5 ವರ್ಷ ಅಂತ ತೀರ್ಮಾನ ಆಗಿರುವಂತದ್ದು ಈಗ ಜಗಜ್ಜಾಹಿರಾತು ಎಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಈಗ ಡಿ ಕೆ ಶಿವಕುಮಾರ್ ಮೊನ್ನೆ ಅಸೆಂಬ್ಲಿಯಲ್ಲಿ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ಆ ಒದ್ದು ಕಿತ್ಕೊಂತೀನಿ ಅನ್ನೋದಕ್ಕೆ ಈಗ ಡಿ ಕೆ ಶಿವಕುಮಾರ್ಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್. ಪನಿಷ್ಮೆಂಟ್ ನೀನ್ ಹೇಳ್ದಲ್ಲ, ಕಿತ್ಕೊ ನೋಡೋಣ, ನಿನಗೆ ತಾಕತ್ತಿದ್ರೆ ಒದ್ದು ಕಿತ್ಕೊ ಅಂತೇಳಿ ಇವ್ರ ಗ್ಯಾಂಗು ಯಾರು ಸಿದ್ದರಾಮಯ್ಯ ಅಂಡ್ ಪಟಾಲಂ ಅವರು ಇವ್ರಿಗೆ ಆವಾಜ್ ಕೊಡ್ತಾ ಇದ್ದಾರೆ. ನೋಡೋಣ ಡಿ ಕೆ ಪವರ್ ಏನು ಅನ್ನೋದು, ಒತ್ ಕಿತ್ಕಂತಾರ ಇಲ್ಲ ಸರೆಂಡರ್ ಆತರ ನೋಡೋಣ. ನೋಡಿ, ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಆಗಿದೆ. ಬೀದಿಯಲ್ಲೆಲ್ಲ ಮಾತಾಡ್ತಾರೆ, ಮಂತ್ರಿಗಳೆಲ್ಲ ಯಾವನ್ರಿ ಡಿ ಕೆ ಶಿವಕುಮಾರ್ ಆಸ್ತಿ ಕೇಳಿದ್ದೀರಾ ನಾವು ಅಂತ ರಾಜ್ಯದ ಅಧ್ಯಕ್ಷರಿಗೆ ಆವಾಜ್ ಆಗ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷರಿಗೆ ರಾಜಣ್ಣ ಆವಾಜ್ ಆಗ್ತಾ ಇದ್ದಾರೆ. ಪರಮೇಶ್ವರ್ ನಾವು ನಮ್ಮೂಟ ಅದೇನು ಹೇಳ್ತಾರ, ಅದೇನೋ ಪಾರ್ಟಿ ಇದು ಎಣ್ಣೆ ನಂದು ಊಟ ನಂದು ಅಂತ ಹೇಳಿ ನಡೀತಾ ಇದೆಯಲ್ಲ, ಅದಕ್ಕೆ ನೀವ್ಯಾರು ಕೇಳಕ್ಕೆ ಅಂತೇಳಿ ದಲಿತರ ಕಾರ್ಡನ್ನು ಉಪಯೋಗ ಮಾಡಿದ್ದಾರೆ. ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಇವತ್ತು ಸಿದ್ದರಾಮಯ್ಯನವರು 2.5 ವರ್ಷ ಅಂತ ತೀರ್ಮಾನ ಆಗಿರುವಂತದ್ದು ಈಗ ಜಗಜ್ಜಾಹಿರಾತು ಎಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಈಗ ಡಿ ಕೆ ಶಿವಕುಮಾರ್ ಮೊನ್ನೆ ಅಸೆಂಬ್ಲಿಯಲ್ಲಿ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ಆ ಒದ್ದು ಕಿತ್ಕೊಂತೀನಿ ಅನ್ನೋದಕ್ಕೆ ಈಗ ಡಿ ಕೆ ಶಿವಕುಮಾರ್ಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್. ಪನಿಷ್ಮೆಂಟ್ ನೀನ್ ಹೇಳ್ದಲ್ಲ, ಕಿತ್ಕೊ ನೋಡೋಣ, ನಿನಗೆ ತಾಕತ್ತಿದ್ರೆ ಒದ್ದು ಕಿತ್ಕೊ ಅಂತೇಳಿ ಇವ್ರ ಗ್ಯಾಂಗು ಯಾರು ಸಿದ್ದರಾಮಯ್ಯ ಅಂಡ್ ಪಟಾಲಂ ಅವರು ಇವ್ರಿಗೆ ಆವಾಜ್ ಕೊಡ್ತಾ ಇದ್ದಾರೆ. ನೋಡೋಣ ಡಿ ಕೆ ಪವರ್ ಏನು ಅನ್ನೋದು, ಒತ್ ಕಿತ್ಕಂತಾರ ಇಲ್ಲ ಸರೆಂಡರ್ ಆತರ ನೋಡೋಣ.